ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 7 ಗಂಟೆಗೆ ಎದ್ದು ನೋಡಿ, ಇವಾಗ ವಿಚಾರ ಮಾಡೀನಿ. ಇವಾಗ ಎದ್ದೀನಿ 6 ಗಂಟೆಗೆ ಎದ್ದು ಸ್ನೇಹಿತರೆ. ನಿನ್ನೆ ಏನು ಕಟಿಂಗ್ ಆಗಲಿಲ್ಲ, ಏನು ಮಾಡೋಕ್ಕೆ ಆಗಿಲ್ಲ. ಇವತ್ತು ಹಂಗೆ ಆಗತ್ತೆ ನೋಡಿ, ಒಂಥರ ಮನಸ್ಸು ಬೇಜಾರನಾಗೈತೆ ಸ್ನೇಹಿತರೆ. ಏನು ಮಾಡೋದು? ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿನಿ. ಮಾಡೋ ಕೆಲಸ ಮಾಡಲೇಬೇಕಲ್ರಿ, ಮಾಡ್ಲಿಕ್ಕೆ ಬಿಡುಗಡೆ ಇಲ್ಲ. ನಿನ್ನೆ ಹೂಕ್ಸ್ ಹಚ್ಬೇಕಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಹಾಕೋ ಬ್ಲೌಸು ಹುಕ್ಸ್ ಹಚ್ಚೋಕ್ಕೂ ಅಲ್ಲ, ಯಾವ ಬ್ಲೌಸ್ ಕಟಿಂಗ್ ಮಾಡೋಕ್ಕೂ ಅಲ್ಲ. ಇದು ಬ್ಲೌಸ್ ಏನು ಟೀಚ್ ಮಾಡಿಟ್ಟು ಹೊರ್ಯಾಕೆ ಹೋದ್ನಿಲ್ಲ, ಸುದ್ದಿ ಕೇಳಿಂದ ಏನು ಕೆಲಸನೇ ಮಾಡೋಕ್ಕಾಗಲಿಲ್ಲ. ಅವು ಬಟ್ಟೆ ಮಡಚಿಡ್ಬೇಕು ಸ್ನೇಹಿತರೆ. ಮತ್ತು ಹಂಗೆ ಬಟ್ಟೆ ಗಿರಿಯಕ್ಕೆ ಬಂದರೆ 2 ಟಾಪ್ ಹೋದ್ರೆ ಚಂದಿನಾಗ 2 ಟಾಪು 2 ಪ್ಯಾಂಟ್ ಹೋದಾರ. ಶ್ರಾವಣಿ ಹಾಯ್ ಮಾಡು. ಕಂತಿಕ್ಕೊಳ್ತೀನಿ ನಾನು ನಿದ್ದಿಗಣದಿ. ಈಗ ಎದ್ದೀವ ಹೇಳದ ಓದಬೇಕು, ನಾವು ಹೋಮ್ವರ್ಕ್ ಬ್ಯಾಸಿ ಹೋಮ್ವರ್ಕ್ ಇಲ್ಲ ಏನ್ದಾಗ ಶ್ರಾವಣಿ ನಿಂದು ನೋಡಿ. ಸಂಜೆ ಸ್ನೇಹಿತರೆ, ನಾ ಏನೂ ಕೆಲಸ ಇಲ್ಲ. ನಿನ್ನೆ ರಾತ್ರಿ ರೊಟ್ಟಿ ಮಾಡಿ ಪಲ್ಯ ಮಾಡಿ ಮುತ್ತೆಗೆ ಊಟ ಕೊಟ್ಟು ಹುಡುಗಿ ಊಟ ಉಣಿಸಿ ಅವ್ರ ಮನೆಗೆ ಹೋಗಿ ಕುಂತೇಕಿ 11 ಆಗಿತ್ತೆ. ಮತ್ತು ಮಂದಿ ಬರೋದೇ ಸ್ನೇಹಿತರೆ. ಹಿಂಗೆ ಅಲ್ಲೇ ಕುಂತ್ಬಿಟ್ಟಿನಿ. ಅವ್ರು ಊಟ ಮಾಡ್ಯಾವು, ಏನೂ ಎತ್ತಿಟ್ಟು ನೋಡಿ. ನಾ ಮಾತ್ರ ಉಂಡೆ ಇಲ್ಲ ಸ್ನೇಹಿತರೆ. ಅಲ್ಲಿಂದ ಬಂದು ಇನ್ನೂ 2 ಪಲ್ಯ ಐತೆ, ನನ್ನ ಪಾಲಿದು ಇನ್ನೂ 2 ಪಲ್ಯ ಐತಿ. ನನಗೆ ಊಟನೇ ಹೋಗಲಿಲ್ಲ. ಎಲ್ಲ ಒಂಥರ ಟೆನ್ಷನ್ ಆಗಿಬಿಡ್ತೀನಿ. ಮುಂದಿನ ನೆನಪು ಆಗಿಬಿಡ್ತು ಸ್ನೇಹಿತರೆ. ರೊಟ್ಟಿ 3 ರೊಟ್ಟಿ ಮಾಡಿಟ್ಟೀನಿ, 3 ರೊಟ್ಟಿ ಹಂಗೆ ಅದ ನೋಡಿ. ಊಟನೇ ಮಾಡಲಿಲ್ಲ ನಾನು, ಹೋಲೇ ಇಲ್ಲರಿ. 1 2 3 ರೊಟ್ಟಿ ತಪ್ಪನ್ನು ಮಾಡಿದ್ದೆ ಉಣ್ಬೇಕಂತೇಳಿ. ಉಣ್ಲೇ ನೋಡಿ, 3 ರೊಟ್ಟಿ ಹಂಗೆ ಅದಾವು. ಏನು ಊಟ ಹೋಗಲ್ಲ ಬಿಡು ಸ್ನೇಹಿತರೆ. ಹಿಂಗೆಲ್ಲ ಕೇಳಿಬಿಟ್ಟು ಯಾವ್ದಾರ ಏನೋ ಕೇಳಿದ್ನಿ ಅಂದ್ರೆ ಭಾಳ ಟೆನ್ಷನ್ ಆಗಿಬಿಡುತ್ತೆ ನನಗೂ. ಈಗಾದ್ರೂ ಮುಂಜಾನೆ ಕೈ ಕಾಡ ನೋಡಿ, ಏನು ಮಾಡಿ ಏನು ಬಿಡಲಿ, ಏನಾಯ್ತು ಏನಿಲ್ಲ ಅನ್ನಂಗೆ ಆಗಿಬಿಡ್ತೀರಿ. ಬನ್ನಿ ಸ್ನೇಹಿತರೆ, ಇಷ್ಟೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ತೀನಿ. ನಾನು ಗ್ಯಾಸ್ ಕಟ್ಟಿ ಎತ್ತಿಟ್ಟಿಲ್ಲ, ಎಲ್ಲ ತಳಗೆ ಹಂಗಿಟ್ಟು ನೋಡಿ. ಕ್ಲೀನ್ ಮಾಡ್ಕೊಂಡು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಈ ಥರ ಇದೆ ವಾತಾವರಣ. 7 ಗಂಟೆ ಆದ್ರೂ ಹಿಂದೆ ಈ ಥರ ಇದೆ ನೋಡಿ ಸ್ನೇಹಿತರೆ. ಹೊಸ ಮನೆ ಕಸ ಗುಡಿಸಿದೆ, ಕರೆಂಟೂ ಇಲ್ಲ ನೋಡಿ. ಎಲ್ಲ ಬಟ್ಟೆನೂ ಮಡಚಿಟ್ಟ್ಯಾ, ಎಲ್ಲ ಸಜ್ಜದ ಹಸಿ ಪಾಸಿ ಎಲ್ಲ ಮಡ್ಚ್ಕೊಂಡೆ. ನಿನ್ನೆ ಬಟ್ಟೆ ಒಣಗಿಲ್ಲ, ಅಲ್ಲೇ ಹಾಕಿ ನೋಡಿ. ಎಲ್ಲ ಮನೆ ಕ್ಲೀನ್ ಮಾಡೀನಿ. 7:41 ಆಗೈತೆ ನೋಡಿ ಸ್ನೇಹಿತರೆ. 8:41 ಆಗೈತೆ. ಟೈಮ್ 9 ಗಂಟೆ ಹಾಕಿ ಇನ್ನೂ ಏನು ಕೆಲಸ ಇಲ್ಲ. ಪುಟ್ಟಕ್ಕರ ಮನೆಗೆ ಇಟ್ಟು ಹೋಗಿದ್ದೆ, ಅಲ್ಲಿಟ್ಟು ಕುಂತೆ. ಅಕ್ಕಿ ಪುಟ್ಟಕ್ಕ ಒಳಕತ್ತಿದ್ಲು, ಬೇಸ್ಕೇರಿ ಮತ್ತು ಹೇಳಿ ಬಂದೆ ನೋಡಿ. ನೀರು ಕಾಯಕ್ಕಿಟ್ಟೀನಿ. ಒಂದು ಕಡೆ ಕುಕ್ಕರ್ ಹಚ್ಚೀನಿ, ಬೇಳೆ ಕೂಸಾಕ ಬೇಳೆ ಸಾಂಬಾರು ಮಾಡ್ತೀನಿ. ಮೊನ್ನೆ ಚಪಾತಿ ಮಾಡಿದ್ದು ಅನ್ಸದವ್ರಿ, ಚಕ್ಕೋಲಿ ಮಾಡ್ತೀನಿ. ಸ್ವಲ್ಪ ಸಾಂಬಾರು ಅನ್ನ ಮಾಡಿಬಿಡ್ತೀನಿ. ಉಂಟ ರೊಟ್ಟಿಯೇ ಮಾಡೋ ನೋಡ್ರಿ. ಹಿಂಗೆ ಯಾಕೋ ಕೈ ಕಾಲಾಗ್ಯಾವ ಹೊಟ್ಟೆ. ಇನ್ನೂ ಹಂಗೆ ಅದಾವೆ. ಉಣ್ಣೋರು ಬೇಕಲ್ಲ ಸ್ನೇಹಿತರೆ. ಮುತ್ಯಾಗಿಟ್ಟು ಚಕ್ಕೋಲಿ ಅನ್ನ ಸಾರು ಕೊಟ್ಟು ಉಂಟಾನ. ಇವ್ರು ಚಕ್ಕೋಲಿ ಉಂಟಾರ. ಯಾವ್ದಾರು ಅಡುಗೆ ಮಾಡಲೇಬೇಕು ರೀ. ಮುತ್ಯಾಗ ಹುಡ್ರದವಲ್ಲ, ಮಾಡಲೇಬೇಕು. ಎಲ್ಲ ಕ್ಲೀನಾಗಿರುತ್ತೆ ನೋಡಿ ಸ್ನೇಹಿತರೆ. ಇವ್ರು ಹಿಂದೆ ಏನೇ ಮಾಡಾಕತ್ತಾರ, ಅವ್ರು ಹಲ್ತಿ ಕೊನಾಕತ್ತಾರ ನೋಡಿ. ದ್ಯಾಮಕ್ಕ ಬಂದ. ಹಾಯ್ ಮಾಡಿ ದ್ಯಾಮಕ್ಕ. ಬರ್ರಿ ಬರ್ರಿ ಒಳಕ್ಕೆ ಬರ್ರಿ. ಶ್ರಾವಣ ಒಳಕ್ಕೆ ಬಾ. ಇನ್ನು ಒಂದು ಕುಕ್ಕರ್ ಮ್ಯಾಗಿಂದ ತಿಕ್ಕೈತ್ರಿ, ಬಿಸಿಲು ಬಿದ್ದೈತೆ ನೋಡಿ. 9 ಹಾಕಿ ಬಂದೈತೆ. ಬನ್ನಿ ಸ್ನೇಹಿತರೆ. ಮತ್ತು ಇವ್ರು ಜಾಕ ಮಾಡಿಸಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನಾನು ಕೂಡ. ಮನೆ ಎಲ್ಲ ಕ್ಲೀನಾಗಿ ಮಾಡಿ ಗ್ಯಾಸ್ ಕಟ್ಟಿ ಒರೆಸ್ಕೊಂಡೆ, ಗ್ಯಾಸ್ ತೊಳ್ಕೊಂಡೆ, ಕರೆಂಟ್ ಒಲೆ ತೊಳ್ಕೊಂಡೆ. ರೊಟ್ಟಿ ಮಾಡಿ ನೀರಾಗಿ ತೊಳ್ಕೊಂಡು ನೋಡಿ. ಇವತ್ತೇ ರೊಟ್ಟಿ ಮಾಡಿ ನೋಡಿ. ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಾಳೆಗೆ ಮುದ್ದೇವಾದ ಅಮ್ಮನ ಜಾತ್ರೆ ಸ್ನೇಹಿತರೆ. ಜಾತ್ರೆ ಏನು ಹೋಗೋದಾಗುತ್ತಾ ಬಿಡ್ತಾ ನೋಡೋಣ. ನೋಡಿ ಸ್ನೇಹಿತರೆ, ಶ್ರಾವಣಿದು ಜಾಕ ಆಯಿತು, ಶ್ಯಾಮ್ಕುಮಾರ್ದು ಜಾಕ ಆಯಿತು ನೋಡಿ ಸ್ನೇಹಿತರೆ. ಇವನು ಜಾಕ ಮಾಡ್ಯಾನ. ಎಷ್ಟು ಕಿಡಿಗೇಡಿ ಮಾಡ್ತಾನಂದ್ರೆ ನೋಡಿ. ಚೋಳ ಮಾಡ್ಬೇಕಂತ ನೋಡಿ ಅವ್ರಿಗೀಗ. ಅದಕ್ಕೆ ಶಟ್ಕೊಂಡ ಸ್ನೇಹಿತರೆ. ಏನು ಮಾಡಬೇಕು? ಹಾಂ, ಊಟ ರೊಟ್ಟಿ ಉಣ್ರಿ. ಆಗ ಉಂಡ್ರಿ. ರೊಟ್ಟಿ ಅನ್ನ ಸಾಂಬಾರು ರೊಟ್ಟಿ ಮತ್ತು 3 ರೊಟ್ಟಿ ಇದ್ದವು ಸ್ನೇಹಿತರೆ. ಸಾರು ಹಾಕ್ಕೊಂಡು ಉಂಡ್ರು ಅವರು. ಒಂದೊಂದು ರೊಟ್ಟಿ ಉಂಡ್ರಿ, ಇನ್ನೊಂದು ರೊಟ್ಟಿ ಐತೆ ನನ್ನ ಪಾಲಿಗೆ. ನಾವು ಕೆಡ್ಸಲ್ಲ ಸ್ನೇಹಿತರೆ. ಮೆತ್ತಗೆ ಇದ್ದವು ರೊಟ್ಟಿ, ದಪ್ಪ ಇದ್ದಲ್ಲ ಸ್ವಲ್ಪ. ಬಿಸಿ ಸಾಂಬಾರು ಹಾಕೋ ರೊಟ್ಟಿ ಉಂಡ್ರು, ಅನ್ನ ಉಂಡಿಲ್ಲ. ಆ ಥರ ಕದ ಸಪ್ಪಳ ಮಾಡಬಾರ್ದು. ದರಿದ್ರದು ಕದ ಸಪ್ಪಳ ಮಾಡಲೇಬಾರ್ದು. ಮನ್ಯಾಗ ಕದಕ್ಕೆ ನಿಂದಿರಬಾರ್ದು, ಕದ ಸಪ್ಪಳ ಮಾಡಬಾರ್ದು. ಮತ್ತು ಕುರ್ಚಿಯಾಗ ಕುತ್ಕೊಂಡು ಕಾಲು ಬೀಸಬಾರ್ದು. ಕುರ್ಚಿಯಾಗ ಕುಂತ್ಕೊಂಡು ಚಪ್ಪಲು ದರ ಚಪ್ಪಲ್ ಎಳಿಬಾರ್ದು. ಕಾಲು ಎತ್ತಿಡಬೇಕು. ಎತ್ತಿಡ್ಬೇಕು, ಎಳಿಬಾರ್ದು. ಮತ್ತೆ ಬಾ ಹಿಡಿದಾಗ ಏನು ರೈಟು ಕದ ಬಾ. ಮಾತಾಡು ಹೆಂಗೆ ಅನಿಸುತ್ತೆ, ಹೆಂಗಿಲ್ಲ ನಿನಗೆ? ಯೂಟ್ಯೂಬ್ ಅಂದರೆ ಏನು? ಯೂಟ್ಯೂಬ್ ಇಷ್ಟ ಯಾಕ? ಏನು ನಾಳೆಗೆ ಯಾವಾರ ನಾಳೆಗೆ
ಏನೈತಿ ನಾಳೆಗೆ ನಾ ಜೂನ್ 1ನೇ ತಾರೀಕು ನಾಳೆಗೇನು ಶನಿವಾರ ಏನು ಆಯ್ತಾರ ಆಯ್ತು 1ನೇ ತಾರೀಕು ಸೋಮವಾರನಿಂದ ಸ್ಕೂಲ್ ರೆಡಿ ನೋಡು ರೆಡಿ ಆಗಿಲ್ಲ ಹಾಂ ನಾಳೆ ಚಲೋ ಆಗಲ್ಲ ನಾಳೆಗೆ ದ್ಯಾಮನ್ ಜಾತ್ರೆ ಐತಿ ಮುದ್ದೇಬಾದ್ ದ್ಯಾಮನ್ ಜಾತ್ರೆಗೆ ಹೋಗೋಣ್ರೆ ಚಿನ್ನ ಇಲ್ಲಮ್ಮಕ್ಕ ದ್ಯಾಮನ್ ಜಾತ್ರೆ ಹೋಗೋಣ್ರೆ ಸದ್ದಿಲ್ಲ ನಾಳೆಗೆ ಐತಲ್ಲ ನಾಳೆಗೆ ನಾನು ಇವತ್ತು ಹೋಗು ನಾನು ನಾಳೆ ಬರ್ತೀನಿ ಎಲ್ಲಿ ಬಾಲ್ಕೋಟೆ ನೀನು ಯಾವಾಗ ಗೊತ್ತಾರಂತ ಹೋಗು ನೀವು ನಾಳೆಗೆ ಮತ್ತು ನೀನು ಬಾ ಹೋಗು ಊಟಕ್ಕೆ ಬರ್ತಾ ಅಂತ ಈ ಪಲ್ಯ ಐತಿ ಸಾರು ಮೇಯ್ತು ನಾವು ಬಾಯ್ ಸಾರು ಹೊಟ್ಟಿನೇ ಮಾಡಿಲ್ಲ ಅಲ್ವಾ ನಾವು ಹಸು ಹೊಟ್ಟಿನೇ ಮಾಡಿಲ್ಲ ನಾನು ಅನ್ನ ಸಾರು ಹೊಡೆದ ರೊಟ್ಟಿ ಮಾಡ್ತಿದ್ನಿವ ನಾ ಈಗ ಇನ್ನ ನೀನು ಚಂಜನೆ ಮಾಡಿ ರೊಟ್ಟಿ ಊಟ ಉಳಿಲಿಲ್ಲ ಮಕ್ಕ ನೀ ಏನಾಗ 3 ದಮ್ದಾಮ ರೊಟ್ಟಿದ್ದು ಅಕ್ಕಿ ಒಂದು ದ್ಯಾಮಕ್ಕೊಂದು ಶ್ರಾವಣ ಒಂದು ಉಂಡ್ರೆ ಇನ್ನೊಂದು ರೊಟ್ಟಿ ಉಳಿತು ಅವು ರೊಟ್ಟಿ ಇತ್ತು ಅದಕ್ಕೆ ರೊಟ್ಟಿ ಸಾಕಾಗಿ ಚಪಾತಿ ಅದ ಅವು 3 ರೊಟ್ಟಿ ಇದ್ವಾ ಆ 3 ರೊಟ್ಟಿ ಉಂಡ್ರೆ ಚಪಾತಿ ಇದಾವೆ 2 ಚಪಾತಿ ತಿಂದ್ಬಿಡ್ತೀನಿ ನಾನು ಅನ್ನ ಐತೆ ಸಾಕು ಚೋಡ ಅಂತ ಇನ್ನ ಚೋಡ ಮಾಡ್ಬೇಕು ಸದ್ದು ಮುತ್ತೆ ಕರಿಬೇತು ನಾನು ಕೊತ್ತಂಬರಿ ಇಟ್ಟು ಏನು ಸ್ನೇಹಿತರೆ ನಮ್ಮ ಅಕ್ಕನೂ ಊಟ ತೊಗೊಂಬಂದಿದ್ಲು ಊಟ ಮಾಡ್ಕೊತಕ್ಕಿ ಒಂದು ಸಾರು ಅನ್ನ ಹಾಕೊಂಡು ಹೋದ್ಲು ರೊಟ್ಟಿ ಮಾಡಿಲ್ಲವ ಅನ್ನ ಸಾರು ಹಾಕೊಂಡು ಹೋಗಂದೆ ಹಾಕೊಂಡು ಹೋದ್ಲು ಚುರುಮುರಿ ಒಣದಿ ನೋಡಿ ಬಿಸಿಲಿಗೆ ಇಟ್ಟು ಬಾ ಅಂತ ಹೇಳ್ತೀವಿ ಸ್ನೇಹಿತರೆ ಚೋಡ ಅಂತವ್ರಿಗೆ ಒಂದು ಸ್ವಲ್ಪ ಬೆಚ್ಚಗೆ ಅದು ಅಂದ್ರೆ ಬಿಸಿಲು ಐತಿರಮ್ಮ ಹೋಗಿಟ್ಟು ಬೋಗು ಬಿಸಿಲಿಗಿಟ್ಟು ಬಾ ಶ್ರಾವಣ ಜಗ ತೊಗೊಬೇಡ ಮನೆ ತುಂಬ ಚೆಲ್ಬೇಡ್ರಿ ನೋಡಿ ಇದು ಮೊದ್ಲಿನ ಚೀಲ ಮಾಡಿ ತರಿಸಿದ್ದು ನಂಗೆ ಅದಕ್ಕೆ ಚೂಡ ಮಾಡಿದ್ರೆ ಮಕ್ಕ ಮಾಡಿದ್ರೆ ಮಾಡಾಕತ್ತಿ ನೋಡಿ ಮಾಡಿದ್ರೆ ಯಾವನಾರು ತಂಡಿ ದಿನಕ್ಕೆ ಮಕ್ಕ ತಿಂತಾರೆ ಸ್ನೇಹಿತರೆ ಟೈಮ್ 11:10 ನಿಮಿಷ ಆಯ್ತು ನಂದು ಕೂಡ ಜಾಕ ಆಗೈತೆ ಜಾಕ ಮಾಡ್ಕೇರಿ ಪೂಜೆ ಮಾಡೀನಿ ಏನು ಮಾಡಾಕತ್ತಿ ಹೋಮ್ವರ್ಕ್ ಬರಾಕತ್ತಾವಡಿ ಬರೀ ಸ್ನೇಹಿತರೆ ಶ್ರಾವಣ ಕುಮಾರ್ ಸರ ಸಾಕಾಗ್ಬಿಟ್ಟೈತೆ ನೋಡಿ ಕಿಲಾಮಿಡಿ ಬರೀ ಜಗಳ ಎಲ್ಲ ಮನೆಯೂ ಕ್ಲೀನ್ ಆಗೈತೆ ಸಾರು ಕಸ ಕೆಟ್ಟಿಂಡ್ರೆ ಊಟ ಮಾಡ್ಬೇಕು ಇವಾಗ ಪೂಜೆ ಆಗೈತೆ ಎಲ್ಲ ಆಗೈತಿ ನಾ ಬಾಂಡೆ ಅದಾವು ಚೂಡ ಮಾಡಬೇಕು ಸ್ವಲ್ಪ ಒಣಗ್ಲ ತಿಂತೀನಿ ಸಾರು ತಂಗೂರು ರೊಟ್ಟಿ ಅದಾವ ಮುರಿದು ಹಾಕೊಂಡು ತಿಂದ್ರಾತ ಅಂತೇಳಿ ಕಸ ಕತ್ತೀನಿ ಓ ರೊಕ್ಕ ಬಂದಿಲ್ಲ ಬೇವು ಚೂಡಾಕ ರೆಡಿ ಮಾಡಿ ನಾ ಹಚ್ಚಿಲ್ಲವ ನೀನೇ ಹಚ್ಚೇಳು ರೊಕ್ಕ ಹಾಕ ನಾ ಯಾಕೆ ಹಚ್ಚೇಳಕ್ಕೋಲಿ ನೀ ಹಚ್ಚೇಳ್ಬೇಕು ನೀ ಹೇಳಿ ಹಾಕ್ತಾರೆ ನಾ ಹೇಳಿ ಹಾಕ್ತಾರೆ ರೊಕ್ಕ ಅವರು ಹಾಂ ನೀ ಹಚ್ಚೇಳು ರೊಕ್ಕ ಹಾಕಂತ ಹಾಕಿರ್ ಕೊಡ್ತೀನಿ ಮತ್ತು ನೋಡಿ ಸ್ನೇಹಿತರೆ ಯಾಕೋ ಡೋಳು ಬರ್ಸಾಕತ್ತಾರೆ ಇವತ್ತು ಚೋಡಕ್ಕೆ ಒಗ್ಗರಣೆ ಹಾಕಿದೆ ಊಟ ಆಯ್ತು ನಂದು ಅವ್ರಿಗೆ ಚೋಡ ಬೇಕಂತ ಬಟ್ಟೆ ಒಗಿಸ್ಕೊಳ್ಳಿಲ್ಲ ನೋಡಿ ಬಾಡೆ ತಿಕ್ಕಕ್ಕೆ ಹೋಗ್ಬೇಕಂದ್ಯಾ ಮಮ್ಮಿ ಚೋಡ ಮಾಡು ಆಮೇಲೆ ಬಾಡೆ ತಿಕ್ಕು ಮಮ್ಮಿ ಚೋಡ ಮಾಡು ಆಮೇಲೆ ಬಾಡೆ ತಿಕ್ಕೊಂಡು ಹಾಕಿದ್ರು ಎಲ್ಲ ಒಗ್ಗರಣೆ ಹಾಕಿಟ್ಟಿನಿ ಬಿಸಿಲದ ಅಂತ ಮಳೆ ಮ್ಯಾಗಿಟ್ಟು ಬಂದಾಡ್ದು ತೊಗೊಂಬರಕ್ಕೆ ಹೋಗಿ ಶ್ರಾವಣಿ ಕೂಡ ಚುಮ್ಮೂರು ಒಣದ್ನೆಲ್ಲ ಒಣದಿರ್ತೀನಿ ಒಣದೆಲ್ಲ ಕ್ಲೀನ್ ಮಾಡೀನಿ ಯಾಕೋ ಡೋಳು ಬಿಡಾಕತ್ತಾರೆ ಬೇರಪ್ಪ ಮುಡಿಯಾಗ ಗೊತ್ತಿಲ್ಲ ಸ್ನೇಹಿತರೆ ಗುರುವಾರ ಏನಾಯ್ತು ನಂಗೆ ಗೊತ್ತಿಲ್ಲ ಯಾಕೋ ಡೋಳು ಬರ್ಸಾಕತ್ತಾರ ಚುಮ್ಮೂರು ತೊಂಬರ ಅವ್ರ ಮಾತಾಡಕ್ಕೆ ಬಾ ಚುಮ್ಮೂರು ತರಕ್ಕೆ ಹೇಳ್ರಿ ಇವಾಗ ಬಿದ್ದನ ಎಲ್ಲಿರ್ತಾರ ಸ್ನೇಹಿತರೆ ಹೆಂಗೆ ಹಾಗಾಗಿ ವಾಡಿ ಕಡೆ ವಾ ತಂಬ ಬಾ ಅಕ್ಕಿ ಮಳೆ ಮ್ಯಾಗಿಟ್ಟು ಬೈಲ್ರಿ ಬಿಸಿಲೇ ಇಲ್ಲ ಸೂರ್ಯ ಮಿಂಚಿದ ಕಟ್ಟೆ ಬಿಸಿಲಿಲ್ಲ ಸ್ನೇಹಿತರೆ ಚುಮ್ಮೂರು ತಂಬ ಅಗರ್ಕ ತಮ್ಮ ಚೆಲ್ಲಿದೇನಲ್ಲಿ ಇಲ್ಲೇ ತಂಬ ತಗೋತೀನಿ ಮಗಳ ಒಣದು ಇಟ್ಟಿದ್ದೀನಿ ರೀ ಅಂತ ಮೊನ್ನೆ ಏನು ನಾನು ಬಾದುಷ ಜಾಮೂನ್ ಮಾಡೋಕೆ ಎಣ್ಣೆ ಕರಿತಿದ್ನಲ್ಲ ಸ್ನೇಹಿತರೆ ಅದೇ ಎಣ್ಣೆಯಾಗನೇ ಒಗ್ಗರಣೆ ಹಾಕಿ ನೋಡಿ ಚೋಡಾಕ ಬನ್ನಿ ಚೋಡ ಮಿಕ್ಸ್ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಚೋಡ ಮಿಕ್ಸ್ ಮಾಡಿ ಒಂದು ಹಳ್ಯಾಗ ಕಟ್ಟಿ ಅವ್ರಿಗೆ ಕಾಯಿ ಕೊಟ್ಟು ತಿನ್ನಕ್ಕೆ ಕಾಯಿ ಕೊಟ್ಟು ಒಂದು ಹಳ್ಯಾಗ ಕಟ್ಟಿಟ್ಟು ಬಾಂಡೆ ತಿಕ್ಕಿ ಬಟ್ಟೆ ಒದಾಕಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಮಧ್ಯಾಹ್ನದಾಗೂ ಚೋಡ ತಿಂದಾರ ಇವಾಗೂ ಚೋಡ ಹಾಕೊಂಡಾರ ಚೋಡ ಮಾಡಿನೇ ಇದೈತೆ ನೋಡಿ ಊಟ ಮಾಡೋ ನಾಯಕಂತ ರೊಟ್ಟಿ ಮಾಡ್ಬೇಕಂದ್ರೆ ಇವ್ರನ್ನ ಚೋಡ ತಿಂತೀವಿ ಮಮ್ಮಿ ಮ್ಯಾಗ ಇಟ್ಟನ ಸಾರು ಉಣ್ತೀನಿ ಅಂದ್ರೆ ಮತ್ತು ಮ್ಯಾಗ ಚೋಡ ತಿಂದ್ರೆ ಇವಳು ತಿನ್ಬೇಕಂತಂದ್ರೆ ಈ ತಿನ್ನಣ್ರಿ ಒಂಪೈನ್ ತೆಗೈತಿ ಸಂಜೆಲಿ ನಮ್ಮ ಮುತ್ತೆ ಮನೆಗೆ ಹೋಗ್ತೀವಿ ನಾನು ಯಾರ್ಯಾರು ಕೊಟ್ಟಿದ್ದು ಶ್ರಾವಣ ಯಾರ್ಯಾರು ಕೊಟ್ಟಿ ಹಾಂ ತಿನ್ರಿ ಚೆನ್ನಾಗಿ ತಿನ್ನು ನಾ ಅನ್ನ ಸಾಂಬಾರು ಐತೆ ಸ್ನೇಹಿತರೆ ನಾ ಚೋಡನೂ ಅದ ಮಾಡಿ ಕಟ್ಟಿಟ್ಟಿನಿ ಈಗ ಸಾಂಬಾರು ಐತೆ ಮುನ್ನೆ ಕಾಸಿ ಒಂದು 4 ತಾಳ ರೊಟ್ಟಿ ಅನ್ನ ಮಾಡಿದೆವು ಬ್ಯಾಡ ಅಂದಾಗ ಸಾಂಬಾರು ರೊಟ್ಟಿ ಕಳಿಸಿದೆ ಹಣ್ಣು ಮಾತ್ರ ಮುತ್ತೆ ಮಧ್ಯಾಹ್ನ ಕೊಟ್ಟಿದ್ರಿ ನಾವು ಉಂಡೇ ಇಲ್ಲ
ಹುಡ್ರು ಉಂಡಿಲ್ಲ. ಮಧ್ಯಾಹ್ನ ಮುಟ್ಟೆ ಒಟ್ಟು ಅನ್ನ ಕೊಟ್ಟು ಅಟ್ಟೆ ನೋಡಿ ಉಂಡೇಲಿ ಯಾರೂ ಉಂಡಿಲ್ಲ. ಚಲೋ ಅಕ್ಕಿ ಅನ್ನ ಐತೆ, ಯಾಕಾಗಿ ರೊಟ್ಟಿ ಮಾಡಿ ನೋಡಿ. ಬೇರೆ ರೊಟ್ಟಿ ಅದ ಸ್ನೇಹಿತರೆ ತಳ್ಳನು. ಬನ್ನಿ ಸ್ನೇಹಿತರೆ, ನಾನು ಯಾವಾಗ ಬಟ್ಟೆ ಹೋಗೋದು ಬಾಂಡೆ ತಿಕ್ಕಿ ಹೊಡಿಯೋಕೆ ಕಂಟಿನ್ಯೂ ಮಾಡ್ತೀನಿ ಅಂದೆ. ಇವಾಗ ಟೈಮು 8 ಗಂಟೆ ಆಗೈತಿ, 7:41 ಆಗೈತಿ. ಇವಾಗ ವಿಡಿಯೋ ಕಂಟಿನ್ಯೂ ಮಾಡೀನಿ. ಅಡುಗೆನೂ ಐತೆ ಸ್ನೇಹಿತರೆ. ಇವತ್ತು ರಾಯರ ಪೂಜೆ ಅಲ್ಲ, ಮುಂಜಾನೆ ನಾ ಪೂಜೆ ಮಾಡೀನಿ. ದೀಪ ಮುಂಜಾನೆ ಹಚ್ಚಿದ್ದು ನೋಡಿ. ಆಚೆ ಕಡೆ ಸಾಲ ಹಚ್ಚಿ, ಈಚೆ ಕಡೆ ಜೋಳ ದೀಪ ಪುಟಾಣಿ ಎಲ್ಲ ಇಟ್ಟಿದ್ದೆ. ಶ್ರಾವಣಿ ಶಿವಕುಮಾರ್ ತೊಗೊಂಡು ತಿಂದಾರಿ. ಬೀರಪ್ಪಂಟೆಗೆ ಹೋಗಿ ಬಂದಾರಿ ಇವರು. ನಾನು ಬ್ಲೌಸ್ ಕಟ್ ಮಾಡಿ ಚಂತಾನೆ ಇವತ್ತೇನು ಸ್ಟಿಚಿಂಗ್ ಇಲ್ಲ, ಕಟ್ಟಿಂಗ್ ಇಲ್ಲ ನೋಡಿ ಸ್ನೇಹಿತರೆ. ಇದೇ ಬೇಜಾರಾಗ್ಬಿಟ್ಟೈತೆ. ಎಲ್ಲರೂ ಭಾಳ ಬೇಜಾರು ಪಟ್ಕೊಂಡಿರಿ. ಇವು ನಿನ್ನೆ ಉಕ್ಸ್ ಹಚ್ಬೇಕಂದು 4 ಜಂಪರ್ ಇಟ್ಟೀನಿ, ಹಚ್ಚೋದೇ ಆಗಿಲ್ಲ. ಏನು ನೋಡಿ ಈಗ ಸ್ನೇಹಿತರೆ. ಮತ್ತು ಏನಂದ್ರೆ ಇವಾಗ ಕಟ್ಟಿಂಗ್ ಮಾಡಬೇಕು. ಯಾವಾರ ಬಲಿ ವೇಸ್ಟ್ ನೋಡಿ. ಪಿಕೋ ಅಷ್ಟು ಹಾಕು ಹಂಗೆ ಅದಾವು, ಟಿಚಿಂಗ್ ಮಾಡು ಹಂಗೆ ಅದಾವು. ನಾಳೆ ದ್ಯಾಮವ್ವನ ಜಾತ್ರೆ, ಮುದ್ದೇಬಾಯಿ ದ್ಯಾಮವ್ವನ ಜಾತ್ರೆ. ಕಟ್ಟಿಂಗ್ ಮಾಡಬೇಕು ಸ್ನೇಹಿತರೆ. ಬನ್ನಿ. ವ್ಯಾಪಾರ ಒಂದು ನೈಟಿ ವ್ಯಾಪಾರ ಆಗೈತಿ. ಇದು ಟಿಚಿಂಗ್ ಕೊಟ್ಟರಲ್ಲಿ ಒಂದು ಸೀರೆ ಒಂದು 4 ಡೈಲಿ ಯೂಸ್ ಮಾಡುವ 4 ಪತ್ಲೆ ವ್ಯಾಪಾರ ಆಗ್ಯಾವು. ಆಯಿತು, 4 ಪತ್ಲೆ ವ್ಯಾಪಾರ, ಒಂದು ನೈಟಿ ವ್ಯಾಪಾರ ಆಗ್ಯಾವ ಸ್ನೇಹಿತರೆ. ಇವತ್ತು ಅಲ್ಲಿ ನಿಂಬೆಹಣ್ಣಿನ ಗ್ಲಾಸ್ ಇಟ್ಟು ನೋಡಿ. ಅದು ಮುನಿಗೆ ತಂದ್ರೆ ಅದು ದೃಷ್ಟಿ ಆಗೈತೆ ಅಂದಂಗೆ ತೆಗಿಬೇಕ್ರಿ ಅವು ನೀರು ಗ್ಲಾಸು. ಆ ನಿಂಬೆಹಣ್ಣು ಮುಣಗಬೇಕು ನೋಡಿ. ಮುಣಿತಂದು ದೃಷ್ಟಿ ಆಗುತ್ತೆ ಸ್ನೇಹಿತರೆ. ಅದಕ್ಕಾಗಿ ಅರ್ಧ ನಿಂಬೆ ಕಣ್ಣಾಗ ಕಾಣುತ್ತಿಲ್ಲ ರೀ, ಅದು ಮ್ಯಾಗ ಅರ್ಧ ಕಣ್ಣಾಗ ಕಾಣುತ್ತೆ. ದೃಷ್ಟಿ ಆದಾಗ ಈ ಥರ ನೋಡಿ. ದೃಷ್ಟಿ ಆತಂದ್ರೆ ತಳ ನೆಲಕ್ಕೆ ಮುಣಗುತ್ತಿರ, ಅದು ದೃಷ್ಟಿ ಆಗಿಲಿಕ್ಕೆ ಅಂತ ಹೇಳುತ್ತೆ ನೋಡಿ. ಅಮಾಸೆ ದಿನ ಹಚ್ಚಿಟ್ಟಿನಿ. ಅದು ಮತ್ತು ತವ ಮುಣಗುದು, ತವ ತೆಗೆದುಕೇರಿ ಮತ್ತು ಹೊಸ ನೀರು ಗ್ಲಾಸ್ ತಿಕ್ಕಿ ತುಂಬಿ ಕೊಡ್ದ ನೀರು ಹಾಕಿ ಮತ್ತು ಹೊಸ ನಿಂಬೆಹಣ್ಣು ಹಾಕಿ ಇಡ್ಬೇಕು ರೀ. ದೃಷ್ಟಿ ಹೋಗುತ್ತೆ. ಅದು ಏನೇ ದೃಷ್ಟಿ ಇರಲಿ ಅದು ಒಳಗೊಂಡು ಹೋಗುತ್ತೆ ನೋಡಿ ಸ್ನೇಹಿತರೆ. ಅದಕ್ಕೆ ಹೇಳಿದ್ದು. ಟೇಷ್ನರಿ ಮತ್ತು ಹಾಗೆ ಕುಂತ ಸ್ನೇಹಿತರೆ. ಟೇಷ್ನರಿ ವ್ಯಾಪಾರನೇ ಇಲ್ಲ. ಮಾನ್ಯ ಟೇಷ್ನರಿ ಮಾಲ್ ತಂದಿಲ್ಲ ಸ್ನೇಹಿತರೆ. ಇದು ಅಷ್ಟೇ ನೋಡಿ. ಅದು ಏನಂತಲ್ಲ ಟೈಲರಿಂಗ್ ಅಷ್ಟೇ, ಟೈಲರಿಂಗ್ ಮೆಟೀರಿಯಲ್ ಹಾಕಿದ್ದೀನಿ. ಟೇಷ್ನರಿ ತಂದಿಲ್ಲ ಸ್ನೇಹಿತರೆ. ಟೇಷ್ನರಿ ಲಾಭ ಇಲ್ಲಾಂದ್ರೆ ಯಾಕೆ ತರೋದಂತ ತಂದಿಲ್ಲ ನೋಡಿ. ಬನ್ನಿ ಸ್ನೇಹಿತರೆ, ಮತ್ತು ಬ್ಲೌಸ್ ಕಟ್ ಮಾಡಾಗ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ. ಚೋಡ ತಿಂತೀರಾ, ಇದನ್ನ ಮಾಡ್ತೀರಾ, ಮತ್ತು ಜಗಳನ ಮಾಡ್ತೀರಾ. ಇಟ್ಟದಿರಿ ಜಗಳ ಎಟ್ರ ಮಾಡ್ತೀವಿ ಶ್ರಾವಣಿ ತಮ್ಮನ ಕೂಡ. ನೀನು ತಿಳುವಾಕಿಲ್ಲ ಅಲ್ಲ, ನೀನು ತಿಳುವಾಕಿಲ್ಲ ಅಂತ. ನೀನು ತಿಳುವಾಕೈತಿಲ್ಲ. ಈ ಜಗಳ ಹೌದು ಅಲ್ಲ ಗೊತ್ತಾಗತ್ತಿಲ್ಲ. ಜಗಳ ಮಾಡಬಾರ್ದಮ್ಮ ತಮ್ಮನ ಕೂಡ. ಏನು ಹುಚ್ಚು ಆಕಾರ ಮಾಡಾಕತ್ತಿ ಶ್ರವಣಕ್ಕ ನೀನು. ಮೂರನೇ ಕ್ಲಾಸ್ ಆತಿ ಈಗ. 2ನೇ ಕ್ಲಾಸ್ ಮುಗೀತು. ಶಾಣೆತನ ಕಲಿ. ಅವನು ಹಂಗೆ ಅದ, ನೀನು ಹಂಗೆ ಆಗಬೇಡ. ಅವ ಕೆಟ್ಟ ಹುಡುಗ, ಉಪಯೋಗಿಲ್ಲದು. ಹುಡುಗ ಯಾವ್ದು ಹುಡುಗ ಇದು? ನಮ್ಮ ಮನೆ ಬಂದು ಜಾ ತಗೋತೀನಿ ಎಲ್ಲರೂ ಕೂಡಿದು. ಹುಡುಗ ಹುಡುಗ ತುಪ್ರ ಗಡಗ ಯಾರ ಮಗ ಹುಡುಗ? ನೀನು ನಾ ಗೊಳ್ಳೆ ಕೊಂಡ್ಕೊಂಡಿ ಶ್ರಾವಣಿ. ಅದಕ್ಕೆ ಎಷ್ಟು ಬೆರಿಕೈತಿದು ಶ್ರವಣ. ಕಾಕ ಕಾಲಿಗೆ ಏನಾಗತ್ತಪ್ಪ? ಕಾಕ ಕಾಲಿಗೆ ಏನಾಗತ್ತೆ? ನೀ ಹೇಳಿದಿಲ್ಲ ಆಗಾಳೆ. ಹಾಂ, ಉಸು ಕಾಲು ಮುರಿದವು. ಹೌದಾ? ಬಾಯಿ ಕೆಂಪಾಗೈತ್ಯಾ? ನೀ ಎಲ್ಲಿ ನೋಡಿ? ನನ್ನ ಫೋನ್ ನೋಡಿಯಾ? ಯಾವಾಗ ನೋಡಿದಿ? ನಾ ತೋರಿಸಿಲ್ಲ ನಿನಗ. ನಾ ತೋರಿಸಿಲ್ಲ ನಿನಗ. ನೀ ಹೆಂಗೆ ನೋಡಿದ್ ಮತ್ತೆ? ಮುಂಜಾನೆ ನಾ ತೋರಿಸಿಲ್ಲ. ನೀ ಕೊಳು ಅಲ್ಲ ಕೊಳು. ನೀ ಹೆಂಗ್ ನೋಡಿ ಹೇಳಪ್ಪ ನನಗ. ಗಾಡಿ ಸನ್ಯಾಕ ಹೋಗ್ಬೇಡ್ರಿ ಅಂತೀನಿ. ನೋಡ್ತೀನಿ ಫೋನ್ ಯಾವ ಬಿಡ್ತಾರೆ ಯಾವ ಸಾಕ್ತಾವ ಹತ್ತೀನಿ ನೋಡಿ ಆಗ್ಲೇ ಫೋನ್ ಮುಂಜಾನೆ. ನಾ ತೋರಿಸಿಲ್ಲ ನನಗೆ. ನಿಮ್ಗೆ ಹೆಂಗೆ ಗೊತ್ತಾಯ್ತು? ಹಾಂ, ಹೆಂಗ ನೋಡಿರ್ತಾರೆ ನೋಡಿ ಸ್ನೇಹಿತರೆ. ಹೆಂಗೆ ನೋಡಿ? ನಂಗೆ ಕಂಡಿರೋದು. ಹಾಂ,
ನಾ ಇವಾಗ ನೀವು ಇದ್ರಿ ನೋಡೇ ಇಲ್ಲ ನಾವು ಮುಕ್ಕೋಯ್ದು ನಿನ್ನೆ ಹೆಂಗೆ ನೋಡಿ ನೀನು ಕಳು ಫೋನ್ ಲಾಕ್ ತೆಗಿಯಕ್ಕೆ ಬರ್ತಾ ಲಾಕ್ ತೆಗೆದು ಹೆಂಗೆ ನೋಡಿದಿ ಹೆಂಗೆ ಮಾಡ್ತಾ ನೋಡಿ ಮಾಡಿ ಸುಮ್ ಸರ್ ತೆಗೆದು ಏನು ಮಾಡಿದಿ ನೋಡೀನು ಮತ್ತೆ ಹೆಂಗೆ ನೋಡಿದ್ ನೀನು ಪುಟ್ಟಕ್ಕರ ಹೌದಾ ಯಾರು ಬಿಟ್ರ ಯಾರಿಗೆ ಬಿಟ್ಟನ ನಿಮ್ಗ ನಿಂದು ಫೋನ್ ಆಯ್ತು ಒಂದು ಮತ್ತೆ ಯಾರು ಫೋನಿಗೆ ಬಿಟ್ಟ ಆಚಿನ ಯಾರು ಹಾಂ ಯಾಕೆ ಮುರಿದಿ ನಿನ್ನ ಫೋನ್ ಅದು ಮತ್ತೆ ಜಾನಮರಿ ಕೂಡ ಮಾತಾಡೋದು ಹೆಂಗ ಜಾನಮರಿ ಹಚ್ಚಿದ್ಲು ಯಾವ್ರಾಗದ ಜಾನಮರಿ ಹಾಂ ಜಾನಮರಿ ಯಾವ್ರಾಗದ ಕೋರಾಗದ ಅಕ್ಕಿ ಮ್ಯಾಚ್ ಜೀವದಿ ನೀನು ಜಾನಮರಿ ಮ್ಯಾಚ್ ಜೀವದಿ ಜಾನಮರಿ ಮ್ಯಾಚ್ ಜೀವದಿ ಎಷ್ಟು ಜೀವದಿ ಜಾನಮರಿ ಮ್ಯಾಚ್ ತೋರಿಸು ಊರಾಗದ ನೀ ಜಾನಮರಿ ಇಷ್ಟ ನಾ ಇಷ್ಟ ಜಾನಮರಿ ಜಾನಮರಿನೂ ಇಷ್ಟ ನಾನು ಇಷ್ಟನಾ ಜಾನಮರಿ ಹೆಸರು ಏನು ಸರಿ ಅಂತ ಹೇಳಿ ತೋರಿಸ್ಬೇಡ ಅಯ್ಯ ಜಾನಮರಿ ಹೆಸರು ಗೊತ್ತಿಲ್ಲ ಜಾನಮರಿ ಯಾರಿಗಂತೀರಿ ಜಾನಮರಿ ಅಂತ ನೀ ಜಾನಮರಿ ಅಂತ ಯಾರಿಗಂತಪ್ಪ ಹೇಳು ಮತ್ತು ಆಕಿನ ಹೆಸರು ಅಮ್ಮನ ಹೆಸರೇನು ನಮ್ಮ ಅವ್ವ ಮ್ಯಾಗ ನಮ್ಮ ಅವ್ವಾಗ್ರಿ ಜಾನಮರಿ ಅಂತ ಸ್ನೇಹಿತರೆ ನಾನು ಅದು ತೋರಿಸಿಲ್ಲ ಸ್ನೇಹಿತರೆ ಹೆಂಗೆ ನೋಡ್ಯಾನ ನೋಡಿ ಗೋಡು ಮಾಮ ಬಿಟ್ಟಿದ್ದು ಗೊತ್ತು ಆ ಫೋಟೋ ನೋಡಿದ್ದು ಗೊತ್ತು ಎಲ್ಲ ಸಿಯಾಡಿದ್ದಂಗೆ ನೋಡಿ ಸ್ನೇಹಿತರೆ ಅದಕ್ಕೆ ಅಷ್ಟು ಡಿಲೀಟ್ ಮಾಡೀನಿ ರೀ ಅವನ್ನೆಲ್ಲ ಫೋಟೋಗಳು ಯಾಕಂದ್ರೆ ಇಷ್ಟದ ನಾ ಇವ್ನು ಟೆಕ್ನಿಕಲ್ ನೋಡಿ ಲಾಕ್ ತೆಗೆದು ಎಲ್ಲ ಚೆಕ್ ಮಾಡ್ತಾನೆ ರೀ ಫೋನು ಎಲ್ಲ ಚೆಕ್ ಮಾಡಿ ನಮ್ಮ ಅವ್ವ ಫೋನ್ ಹಚ್ತಾ ನಮ್ಮ ಅಕ್ಕ ಫೋನ್ ಹಚ್ತಾ ನಾ ಗೋಡೆ ಅಂದ್ರೆ ನಮ್ಮ ಹೆಣ್ಣು ಮಗ ರೀ ಗೋಡು ಮಾಮ ಅಂದ್ರೆ ನಮ್ಮ ತಮ್ಮಗೆ ಗೋಡೆ ಫೋನ್ ಹಚ್ತಾನ ಮತ್ತು ಶಿವು ಕೆಸಪ್ಪು ನಮ್ಮ ತಮ್ಮ ಚಿಗೋಡ್ ಮಗ ಅವು ಫೋನ್ ಹಚ್ತಾನ ಎಲ್ಲರಿಗೆ ಹಚ್ತಾನೆ ಸ್ನೇಹಿತರೆ ಇಷ್ಟು ನಮ್ಮ ಮುತ್ಯಾಗ ಹಚ್ತಾನೆ ರೀ ಮೇಲತ್ತ ಎಲ್ಲರಿಗೆ ಹಚ್ತಾನೆ ಸ್ನೇಹಿತರೆ ಎಲ್ಲ ನಂಬರ್ ಗೊತ್ತ್ರಿ ಹೆಂಗೆ ಗೊತ್ತಿರೋ ನಿನಗೆ ತಲೆ ಹೆಂಗೆ ತೋರಿಸ್ತಾನೆ ನೋಡ್ರಿ ತಲೆಗೆ ಏನು ಬಿದ್ದಾವನ್ರಿ ತಲೆ ಕಷ್ಟ ಮಾಡಿಸ್ಬೇಕು ಸ್ನೇಹಿತರೆ ಅದಕ್ಕೆ ಸಣ್ಣ ವಿಷಯ ಒಟ್ಟು ಭಾಳ ಆಯ್ತು ಅಂತೆಲ್ಲ ತಿನ್ನಲ್ಲ ಮುಂದದವಲ್ಲ ಇಷ್ಟು ಬರೀಕದ ನೋಡಿ ಇವ ಇಷ್ಟು ಟ್ಯಾಲೆಂಟ್ ಮಾತು ಕೇಳಬೇಕು ಸ್ನೇಹಿತರೆ ನೀವು ಬರೀ ಸ್ನೇಹಿತರೆ ನಾನು ಬ್ಲೌಸ್ ಕಟ್ ಮಾಡಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ನಂದು ಕೂಡ ಊಟ ಆಯಿತು 8:51 ಆಗೈತೆ ಇವತ್ತೇನು ಕೆಲಸ ಮಾಡಿಲ್ಲ ಸ್ನೇಹಿತರೆ ಕೆಲಸ ಮಾಡೋಕ್ಕೆ ಮೂಡಿಲ್ಲ ಫುಲ್ ಬೇಜಾರು ಅಂತಲೇ ಹೇಳ್ಬೋದು ಇವಾಗ ಸ್ವಲ್ಪ ಏನು ಮಾಡೋದು ಎಲ್ಲ ಆರಾಮಾಗೈತೆ ಅಲ್ಲೆಲ್ಲ ಫೋನ್ ಹಚ್ಚಿ ಕೇಳ್ಕೊಂಡ್ವಿ ಆರಾಮಾಗೈತೆ ಇವಾಗ 2 ತಾಕ ಕಾಲು ಮುರಿದೈತೆ ಸ್ನೇಹಿತರೆ ಒಂದು ಆಪರೇಷನ್ ಮಾಡ್ಯಾರಂತ ಇನ್ನೊಂದು ನಾಳೆ ಮಾಡ್ತಾರಂತ ಆಪರೇಷನ್ ಸ್ವಲ್ಪ ಇಲ್ಲಿ ರಟ್ಟಿಯಾಗಿ ಏನೇನು ಆಗೈತೆ ಕಾಲು ಅಷ್ಟೇ ಮುರಿದಾವಂತ ತಲೆಗೆ ಏನು ಪೆಟ್ಟಾಗಿಲ್ಲ ಅಂತ ಸ್ನೇಹಿತರೆ ಹಿಂಗಾಗಿ ಅವು ಬಿದ್ದಿದ್ದು ನೋಡಿರ ಅಕ್ಕ ನೋಡಿರ ಭಾಳ ಅಪಘಾತ ಇತ್ತು ಸ್ನೇಹಿತರೆ ಭೀಕರ ಅಪಘಾತ ಅಂತಲ್ಲ ಆ ಥರ ಇತ್ತು ಇವಾಗ ಏನೂ ಇಲ್ಲ ಅಂತ ಒಂದು ಸ್ವಲ್ಪ ಎಲ್ಲ ಹುಷಾರಾಗ್ಯಾರಂತ ಮಾತಾಡ್ತಾರಂತ ಅನ್ನೋರು ನಿಮ್ಮೆಲ್ಲರ ಕೂಗ ದೇವ್ರಿಗೆ ಕೇಳ್ತೇವೋ ಏನೋ ಗೊತ್ತಿಲ್ಲ ಆಗಳೇ ಫೋನ್ ಹಚ್ಚಿದ್ದೆ ಪುಟ್ಟಕ್ಕರ ಮನೆಗೆ ಹೋಗಿದ್ದೆ ಶಾವ್ಕುಮಾರ್ನ ಊಟ ಮಾಡಿಸಿ ಸಜ್ಜದ ಮಲಗಿಸಿನಿ ನಂದು ಊಟ ಆಯ್ತಾ ಸ್ನೇಹಿತರೆ ನಂದು ಕೂಡ ಊಟ ಆಯಿತು ಕದ ಹಾಕಿ ನೋಡಿ 8:51 ಆಗೈತೆ ಹೋಗಿ ಬಂದೆ ಅವ್ರ ಮನೆಗೆ ಒಂದು ಸ್ವಲ್ಪ ಪರವಾಗಿಲ್ಲ ಇವಾಗ ಮಾತಾಡ್ತಾರ ಅಂತ ಅಂದ್ರೆ ಆಂಟಿಯರು ಪುಟ್ಟಕ್ಕರ ಮಮ್ಮಿಯರು ಮಾತಾಡ್ತಾನೆ ಒಂದು ಕಾಲು ಆಪರೇಷನ್ ಮಾಡ್ಯಾರ ಇನ್ನೊಂದು ಕಾಲು ಆಪರೇಷನ್ ಮಾಡಬೇಕು ಆದರೆ 1 ವರ್ಷ ಒಪ್ಪತ್ತು ರೆಸ್ಟ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ ಯಾಕಂದ್ರೆ ಒಂದೇ ಕಾಲು 2 ತಾಕು ಮುರಿದೈತಿ ಒಂದು ಕಾಲು 2 ತಾಕು ಮುರಿದೈತಿ 2 ಕಾಲು 2 ತಾಕು ಮುರಿದವು ಯಾಕಂದ್ರೆ ಬಿದ್ದಿದ್ದು ರಭಸ ಹಂಗೆ ಬಿದ್ದಾರೆ ಸ್ನೇಹಿತರೆ ಅವರು ಅಲ್ಲ ಬಿದ್ದ ಜಾಗದಾಗೇ ಫೋಟೋ ಶೇರ್ ಮಾಡಿಲ್ಲ ನಾನು ನಮ್ಮ ಶ್ರಾವಣಿ ಹೇಳೋದು ಕೇಳಿರಲ್ಲ ಅದಕ್ಕೆ ಫೋಟೋ ಅಷ್ಟು ಡಿಲೀಟ್ ಮಾಡಿಬಿಟ್ಟೆ ನಾನು ಯಾಕಂದ್ರೆ ಆಟದನ್ನ ಎಲ್ಲ ಗೊತ್ತು ಸ್ನೇಹಿತರೆ ಹುಡುಗರು ಸಣ್ಣ ಅನ್ನಂಗಿಲ್ಲ ಇವಾಗ ಅದು ಇಲ್ಲಿ ನಿಮಗೆ ಗೊತ್ತಲ್ಲ ಅಂತಲೇ ಅವ ಮಾತುಗಳೆಲ್ಲ ಶೇರ್ ಮಾಡೀನಿ ಅವಾಗೆಲ್ಲ ಓಣ್ಯಾಗ ಮೂಕ್ ಅಂತಿದ್ರು ಅವನೇ ಎಲ್ಲರಿಗೆ ಮೂಕ್ ಅಂತಿದ್ರು ಸ್ನೇಹಿತರೆ ಬಂದ್ಗಣ್ಣಿ ಊರಿಗೆ ಬಂದ್ಗಣ್ಣಿ ಮಾತೇ ಬರ್ತಿದ್ರು ನೀವು ನೋಡ್ತಿರ್ಬೇಕು ವಿಡಿಯೋದಾಗ ನನ್ನ ವಿಡಿಯೋ ಕಂಟಿನ್ಯೂ ನೋಡೋರಿಗೆ ಗೊತ್ತಿರ್ತೈತೆ ಸ್ನೇಹಿತರೆ ಅವಾಗೆಲ್ಲರೂ ಮೂಕ ಅನ್ನೋರು ಮಾತೇ ಬರ್ತಿದ್ದಿಲ್ಲ ಎಲ್ಲ ಊರನ್ನೇ ಅಳದು ನೀರು ಕುಡಿಯಕತ್ತಾರೆ ಸ್ನೇಹಿತರೆ ಅಷ್ಟು ಬೆರಿಕೆಗೆ ನಾವು ತುಂಟ ಗಂಡುಡ್ರೆ ಭಾಳ ತುಂಟಿರ್ತದೆ
ಲಾಕ್ ತೆಗ್ಯಾನ ಅವ್ನು ಫೋಟೋ ಒಳಗೆ ನೋಡ್ಯಾಬಿಟ್ಟು ಸ್ನೇಹಿತರೆ. ನಾ ಮಾತ್ರ ಅವ್ನು ನಿಜವಾಗ್ಲೂ ಅವ್ನ ಮಕ್ಳಿದ್ರಿ ಯಾವಾಗ ಆ ಥರ ಫೋಟೋ ನೋಡಲ್ಲ, ಆ ಥರ ಏನು ಮಾತಾಡೋಕೆ ಹೋಗಲ್ಲ. ಅಂದ್ರೆ ಪುಟ್ಟಕ್ಕ ಮನೆಗೆ ಹೋಗಿ ಕುಂದ್ರುದು ನಿಂದ್ರುದು, ಅವರು ಬಂದು ಕುಂತಾರೆ ನಮ್ಮ ಕೂಡ. ಅವೆಲ್ಲ ಮಾತಾಡಲ್ಲ, ಮಾತಾಡಿದ್ದೆಲ್ಲ ಕೇಳ್ತಾವ್ರಿ ಮಕ್ಕಳು ಭಾಳ ಪಕ್ಕ ಅಂತಲೇ ಹೇಳ್ಬೋದು. ಇವಾಗ ಒಂದು ಸ್ವಲ್ಪ ಸಮಾಧಾನ ಆಯ್ತು, ನನಗೂ ಕೂಡ ಖುಷಿ ಆಯ್ತು. ಯಾಕಂದ್ರೆ ಆರಾಮಾಗ್ಯಾರ ಮಾತಾಡ್ತಾರಂದ್ರೆ ಬಿಡು, ಇವತ್ತೆಲ್ಲ ಕಾಲು ಮುರಿದಾರ, ಇವತ್ತು ನಾಳೆಗೆಲ್ಲ ವಾಸಿ ಆಗುತ್ತೆ ಈಗ ಅಂತ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾರೆ. ಏನು ದೇವ್ರು ಅದಾನ ಸ್ನೇಹಿತರೆ. ಎಲ್ಲರೂ ಅದೇ ಬೇಜಾರು, ಇವತ್ತು ವಿಡಿಯೋ ಫುಲ್ ಬೇಜಾರು ನೋಡಕ್ಕ, ಪುಟ್ಟಕ್ಕ ಧೈರ್ಯ ಹೇಳಕ್ಕ ಅಂತ ಎಲ್ಲರೂ ಕಮೆಂಟ್ ಹಾಕಿರಿ. ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಸೊ ಮಚ್. ಎಲ್ಲರಿಗೆ ಪ್ರತಿಯೊಬ್ಬರು ಕಮೆಂಟ್ ಹಾಕಿರಿ, ಪುಟ್ಟಕ್ಕ ಧೈರ್ಯ ಹೇಳ್ರಿ, ಆರಾಮಾಗುತ್ತಾ, ನಾ ದೇವ್ರ ತಾಕ ಬೇಡ್ಕೊತೀವಿ ಅಂತ ಪ್ರತಿಯೊಬ್ಬರು ಹೇಳಿರಿ. ಎಲ್ಲ ನಿಮ್ಮೆಲ್ಲರ ಕೂಗು, ನನ್ನ ಕೂಗು, ಪುಟ್ಟಕ್ಕನ ಕೂಗು ದೇವ್ರಿಗೆ ಕೇಳಿಸ್ತವೆ ಮಾಡ್ತು. ನಿನ್ನೆ ಪ್ರಜ್ಞಿದಿಲ್ಲ ಸ್ನೇಹಿತರೆ, ಇವತ್ತು ಮಾಡ್ಯಾರ ಅಂತ ಅನ್ನೋದು. ಇವಾಗ ಒಂದು ಸ್ವಲ್ಪ ಮನಸ್ಸು ಸಮಾಧಾನ ಆಗಿ ಕಟಿಂಗ್ ಮಾಡಿರಕ್ಕಂತ ಕುಂತೀನಿ, ಇಲ್ಲೇ ಕಟಿಂಗ್ ಮಾಡ್ಬೇಕಂತ ಕುಂತೀನಿ. ಊಟ ಮಾಡಿ ಸ್ವಲ್ಪ ಅನ್ನ ಸಾರು ಉಂಡು ಕುಂತೀವಿ ಸ್ನೇಹಿತರೆ. ಬನ್ನಿ ಕಟಿಂಗ್ ಮಾಡಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಎಷ್ಟು ಕಟ್ ಮಾಡ್ತೀನಿ ಅಂತ 9 ಆಗೈತಿ. ಇವಾಗ ಒಂದು 2-3 ಕಟ್ ಮಾಡ್ತೀನಿ, ಅನ್ನೋದ್ರ ತನಕ ಕಟ್ ಮಾಡಿ ಮಲ್ಕೋತೀನಿ ನೋಡಿ. ನೀನು ಏನು ಕಟ್ಟಿಂಗ್ ಇಲ್ಲ, ನೀನು ಏನು 5:30 ರಾಟಿ ಬಿಟ್ಟಕ್ಕೆ ಏನು ಮಾಡಿ ನೋಡಿ ಇವತ್ತಿನ ತನಾದ್ರು. ನಮ್ಮ ಹೊಲಿದು ನಾಳೆ ಇರುತ್ತೆ ಸ್ನೇಹಿತರೆ, ಹೊಲಿದು ನಾಳೆಗೆ ಇರ್ತಾ. ಜೀವನ ಮೊದಲು ಒಂದು ಜೀವಕ್ಕೆ ಎಷ್ಟು ಒದ್ದಾಡ್ತಾಯಿದ್ರೆ, ಸಣ್ಣ ಮಗಳು ಸಣ್ಣವ ಅಣ್ಣ ಎಷ್ಟು ಕಷ್ಟ ಆಗುತ್ತೆ ಹೇಳಿ. ನನ್ನ ಮತ್ತು ಅದ್ರಾಗ ಮನೆಯವ್ರು ಹಚ್ಕೋತೀವೋ ಇಲ್ಲ, ಅಷ್ಟು ಮನೆಯವ್ರಿಗಿಂತ ಫ್ಯಾಮ್ಲಿ ಆಗ್ಯಾರ ಸ್ನೇಹಿತರೆ ಅವರು. ಹಿಂಗಾಗಿ ನನಗೆ ಆ ಥರ ಆಗ್ಬಿಟ್ಟೈತೆ ನೋಡಿ. ಎಲ್ಲರಿಗೂ ಇದನ್ನು ಬರೀ ಇವತ್ತು ಅದೇ ಮಾತಾಡೀವಿ, ಮಕ್ಳು ಬಾಯಾಗದೆ, ನಮ್ಮ ಬಾಯಾಗದೆ, ಎಲ್ಲರ ಬಾಯಾಗದೆ. ಆದ್ರೆ ಹೆಂಗೋ ಇಲ್ಲಿ ಆಕಿ ಮುತ್ತೈತನ ಗಟ್ಟಿ ಐತಿ ಸ್ನೇಹಿತರೆ. ಹಿಂಗಾಗಿ ಎಲ್ಲ ಹುಷಾರಾಗ್ಯಾರ ಅನ್ನೋದು ನಿಮ್ಮೆಲ್ಲರ ಆಶೀರ್ವಾದ, ದೇವ್ರ ಆಶೀರ್ವಾದ. ಆಕಿಂದು ಅಮ್ಮನ ಹೊಟ್ಟೆ ಹಾಡ್ದೊಟ್ಟು ತಣ್ಣಗೈತಿ ಅಂತಾರೆ ಮಂದಿ ಅನ್ನೋದು ಕೇಳಿ ಸ್ನೇಹಿತರೆ. ಹಾಡ್ದೊಟ್ಟು ತಣ್ಣಗೈತಿ, ಆಕಿ ಮುತ್ತೈತನ ಗಟ್ಟೈತಿ, ಎಲ್ಲ ಆರಾಮಾಗುತ್ತೆ ಅಂತ ಮಾತಾಡ್ಸಕ್ಕೆ ಬಂದು ಅಂತಿರ್ತಾರೆ. ನಮಗೂ ಅಷ್ಟೊಂದು ಏನು ಆದ್ರೆ ಅಂತಾರೆ ಬಿಡು, ಗೊತ್ತೈತೆ ಮುತ್ತೈತನ ಗಟ್ಟಿದ್ರಾಗುತ್ತಂತ. ಬಿದ್ದಿದ್ದು ನೋಡಿದ್ರೆ ಉಳಿಬಾರ್ದು, ಉಳಿಗಾರಿಕೆಲ್ಲ ಹಂಗೆ ಆ ಥರನೇ ಆಗೈತೆ ಸ್ನೇಹಿತರೆ. ಆದ್ರೆ ಅವ್ರಿಗೆ ಏನೂ ಪೆಟ್ಟಾಗಿಲ್ಲತ್ತ, ಕಾಲು ಅಷ್ಟೇ ಮುರಿದಾರೆ, 2 ತಾಕು ಮುರಿದವ್ರಿ ಕಾಲು. ಒಂದು ಚಪ್ಪ್ಯಾಗ ಒಂದು ಮೊಣಕಾಲು ತಳಗೆ ಮುರಿದೈತಿ, 1-2 ಮೊಣಕಾಲು ತಳಗೆ ಒಂದು, ತೊಡೆಗೆ ಒಂದು ಮುರಿದೈತಂತೆ. ವಾಸಿ ಆಗುತ್ತೆ ಸ್ನೇಹಿತರೆ. ಆದ್ರೆ ವಯಸ್ಸಾಗಿಂದ ಬ್ಯಾನ್ ನೋಡಿ, ಅವು ಏನು ಮಾಡೋಕ್ಕಾಗಲ್ಲ. ಹೆಂಗಾರ ಅಲ್ಲಿ ಜೀವನ ಅನ್ನೋದೊಂದು ದೊಡ್ಡದು. ಇವಾಗಿನ ಮೆಟ್ಟಿಗೆಲ್ಲ ರಗತ್ತ ವಯಸ್ಸೈತಲ್ಲ, ರಗತ್ ಕೂಡ್ಕೋತೈತಿ. ಆದ್ರೆ ಒಳಕ್ಕೆ ಹೋಗಲ್ಲ ಸ್ನೇಹಿತರೆ, ಒಳಕ್ಕೆ ಏನಾದರೂ ಹೋಗಲ್ಲ. ಮುಂದೆ ಅದು ಆದ್ರೆ ಅಂತಾರಲ್ಲ, ಅದು ಆದಂಗೆ ನೋಡಿ. ಹೆಂಗೆ ಅಲ್ಲಿ ಸ್ನೇಹಿತರೆ, ಉಳಿದಿದ್ದೊಂದು ದೊಡ್ಡಾಗ ನೋಡಿ. ಅದೇ ಒಂದು ನನಗೆ ಭಾಳ ಖುಷಿ ಕೊಡ್ತು. ಮಾತಾಡ್ತಾರನ್ನಲ್ಲ, ಇನ್ನೇನು ಇಲ್ಲ ಬಿಡು, ಟೆನ್ಷನ್ ಇಲ್ಲ ಅನ್ನಂಗೆ ಆಗ್ಬಿಡ್ತು ನನಗೆ. ಪುಟ್ಟಕ್ಕನ ಕತ್ಲು ಮತ್ತು ನಾನು ಆಕೆಗೆ ಧೈರ್ಯ ಹೇಳಿ ಬಂದು ನೋಡಿ ಆರಾಮಾಗುತ್ತೆ ಅಂತ ಹೇಳಿ. ಅದಕ್ಕೇನಾಗುತ್ತೆ ಅಂತ ಕೇಳಿ ಎಲ್ಲರೂ ಅಮ್ಮನ ಕತ್ಲು ಎಲ್ಲ ಹಾಕತ್ಲು. ಅವ್ರವ್ವ ನಮ್ಮ ಮಾತಾಡ್ತಾನೆ ಎಲ್ಲ ಮಾಡ್ತಾನೆ. ಇವತ್ತೊಂದು ಕಾಲು ಆಪ್ರೇಷನ್ ಮಾಡ್ಯಾರ, ನಾಳೆಗೆ ಒಂದು ಕಾಲು ಆಪ್ರೇಷನ್ ಮಾಡ್ತಾರೆ. ಏನೂ ಆಗೋಲ್ಲ, ನೀ ಆರಾಮಾಗಿರು, ಅಮ್ಮಗೆ ಊಟ ಕೊಟ್ಕೊಂಡು ಆರಾಮಾಗಿರು, ನೀವು ಹೇಳ್ಬೇಕಾ ಅಂತಂದ್ರೆ ಹ್ಞೂ ರೀ ಅಂತ ಕೇಳಿ ಬಂದೆ. ಖುಷಿ ಆಯಿತು. ಬ್ಲೌಸ್ ಕಟ್ ಮಾಡಂಬರಿ. ಇವಾಗಾರ ಸ್ವಲ್ಪ ಸಮಾಧಾನ ಆಗೈತಿ, ಇವಾಗಾರ ಕಟಿಂಗ್ ಮಾಡ್ತೀನಿ. ನಾಳೆ ಮುದ್ದೇವಾದ ದ್ಯಾಮವ್ವನ ಜಾತ್ರೆ ಏನು ಹೋಗೋದಾಗುತ್ತೋ ಬಿಡ್ತಾ ಗೊತ್ತಿಲ್ಲ. ನಾನು ಮುದ್ದೇವಾದ ದ್ಯಾಮವ್ವನ ಜಾತ್ರೆ ಪುಟ್ಟಕ್ಕ ಅಷ್ಟು ಕೂಡಿ ಎಷ್ಟು ಹೋಗಬೇಕು, ಜೋಕಾಲಿಗೆ ಹತ್ತಬೇಕು ಅಂತ ಭಾಳ ಆಸೆ ಇತ್ತು. ಆಕಿನೂ ಹೇಳಿದ್ಲು, ರೇಖಾಕ್ಕ ಹೋಗೋಣ ಜೋಕಾಲಿ ಹತ್ತೋಣ ಅಂತ ಹೇಳಿದ್ಲು. ಮಾಡ್ಬೇಕನ್ನೋದು ಯಾವ್ದಾರ ದೇವ್ರು ಏನೋ ಅನ್ಕೊಂಡಿರ್ತೀವಿ, ನಮ್ಮ ಆಸೆ ಎಲ್ಲ ನುಚ್ಚು ನೂರಾಯ್ತು ಸ್ನೇಹಿತರೆ. ಏನೂ ಮಾಡೋಕ್ಕಾಗಲ್ಲ. ಜಾತ್ರೆ ಮತ್ತು ಇನ್ನೂ 3 ವರ್ಷಕ್ಕೆ ಬರುತ್ತೆ ಸ್ನೇಹಿತರೆ. ಅಣ್ಣ ಆರಾಮಾಗಿ ಮನೆಗೆ ಬಂದರೆ ಸಾಕು, ಇವಾಗ ಅಷ್ಟೇ ನೋಡಿ ನಮಗೆ. ನೋಡಿ ಸ್ನೇಹಿತರೆ, ಬ್ಲೌಸ್ ಕಟ್ ಮಾಡ್ಬೇಕಂದ್ರೆ ಟೈಮು 9-10 ನಿಮಿಷ ಆಯ್ತು. ಯಾಕೋ ತಲೆ ನೋವು ಐತೆ, ತಲೆ ಹೊಡ್ಯಾಕತ್ತೈತೆ ಸ್ನೇಹಿತರೆ. ಮತ್ತು ಯಾಕಂದ್ರೆ ಕಟ್ ಮಾಡಿ ಬ್ಲೌಸ್ ಸ್ಟಿಚಿಂಗ್ ಕೆಡ್ಸಿನಿ ಅಂದ್ರೆ ಬೇರೆ ಕರೆಕ್ಟ್ ಸ್ಟಿಚಿಂಗ್ ಬರೋ ಗಿರಾಕಿಗಳು ಬರೋಲ್ಲ. ಇವು 5 ಬ್ಲೌಸ್ ಒಬ್ಬರು ಇದಾವೆ, 5 ಬ್ಲೌಸ್ ಇವಾಗ ಒಂದಿನ ಕಟ್ ಮಾಡಿ ಸ್ಟಿಚ್ ಮಾಡಿರತ್ತು. ನೋಡಿದ್ರೆ ಆಯ್ತು ಸ್ನೇಹಿತರೆ. ಯಾಕೋ ಇವತ್ತು ಮೂಡ ಸರಿ ಇಲ್ಲ ಅಂದು ಬ್ಯಾಡ ಬಿಡ ಅಂತೇಳಿ ಬಿಟ್ಟು ನೋಡಿ, ಕಟಿಂಗ್ ಮಾಡಲಿಲ್ಲ. ಯಾಕಂದ್ರೆ ನನಗೆ ಕಟಿಂಗ್ ಮಾಡೋಕೆ ಮನಸ್ಸಿಲ್ಲ ಸ್ನೇಹಿತರೆ, ಸುಳ್ಳು ಯಾಕೆ ಹೇಳ್ಬೇಕು. ಆದರೆ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಆಗೈತೆ, ಆದರೆ ಸಂತೋಷ ಆಗೈತಿ. ಅವ್ರು ಮಾತಾಡಕತ್ತಾರನ್ನೇ ಅದ್ರ ಚಂತನ ವಿಚಾರ ಮಾಡಿ ಇವಾಗ ಸ್ವಲ್ಪ ಅನ್ನ ಸಾರು ಉಂಡು ನೋಡಿ. ಮುಂಜಾನೆ ಒಂದು ಸ್ವಲ್ಪ 2 ಚಪಾತಿ, 1 ರೊಟ್ಟಿ, ಒಂದು ಸ್ವಲ್ಪ ಅನ್ನ ಉಂಡಿದ್ದೆ. ಮಧ್ಯಾಹ್ನ ಉಂಡ್ಲಿಲ್ಲ ಸ್ನೇಹಿತರೆ, ಅಲ್ಲೇ ಕುಂತು ಇವತ್ತು ಚಂತ ಪುಟ್ಟಕ್ಕ ಮುಂದೆ ಕುಂತು ನೋಡಿ. ಇಲ್ಲ ಪುಟ್ಟಕ್ಕ ಹಂಗೆ ಪುಟ್ಟಕ್ಕ ಹಿಂಗೆ ಪುಟ್ಟಕ್ಕ. ನಾ ವೀಡಿಯೋನು ಭಾಳ ಮಾಡಿಲ್ಲ ಸ್ನೇಹಿತರೆ. ಆಕೆಗೆ ಧೈರ್ಯ ಹೇಳ್ಕೊತ ಕುಂತೀನಿ ನಾನು. ಎಲ್ಲಿ ಅವ್ರಾಮ್ ನೀನಾರ ಹೇಳವ, ಎಷ್ಟು ಹತ್ತ ಓಡು, ನೀ ಇಷ್ಟು ಬಂದು ಓದ್ತಿ, ಇಷ್ಟು ಧೈರ್ಯ ಹೇಳ್ತಿ, ಎದ್ದಿಂದ 5-6 ಸಪ್ಪೆ ಅದು ಬರಾಕೈತಿ ನೀನು ಅಂತ ಅಮ್ಮ ಸನಿಯಕ್ಕ ಅಂದ್ಲು. ಎಷ್ಟು ನಾವು ಹೊರಗಿನವರು ಎಷ್ಟೇ ಧೈರ್ಯ ಹೇಳಿ ಸ್ನೇಹಿತರೆ, ಅದು ಅವ್ರಿಗೆ ಮನಸ್ಸಿಗೆ ನೋವು ಆಗೋದಿಲ್ಲ. ಆದಷ್ಟು ನಮಗೂ ನೋವು ಆಗುತ್ತೆ. ನನಗೆ ಇಷ್ಟು ಕೈಕಾಲು ಆಡಲಾಗ್ಯಾವು.
ನನಗೆ ಎಷ್ಟು ನೋವಾಗೈತೆ ಆಕೆಗೂ ಕೂಡ ನೋವಾಗುತ್ತಾ. ನನ್ನ ನೋವು ನಾವೇ ಅವ್ರ ಮುಂದೆ ನೋವು ಪಟ್ಕೊಂಡ್ವಿ ಅಂದ್ರೆ ನಮ್ಗಿಂತ ಅವ್ರು ಡಬಲ್ ನೋವು ಪಟ್ಕೋತಾರೆ ಅಂತೇಳಿ ಆದಷ್ಟು ಧೈರ್ಯ ಹೇಳೀನಿ. ನೋಡಿ ಪುಟ್ಟಕ್ಕ ನಾ ಹೇಳಿದ್ನಿಲ್ಲ ಆರಾಮಾಗತ್ತೆ ಅಂದಂಗೆ ದೇವರ ಆಶೀರ್ವಾದ ಅಂತ ಆರಾಮಾಗುತ್ತೆ. ಆದ್ರೆ ಭಾಳ ಪೆಟ್ಟಾಗಿದೆ ಸ್ನೇಹಿತರೆ. ಪೆಟ್ಟಾಗಿದ್ದು ರವ್ವ ನದಿ ಅಂದ್ರೆ ಪೆಟ್ಟು ಭಾಳ ಆಗಿದೆ. ಆದ್ರೆ ತಲೆಗೆ ಗಾಯ ಆಗಿರೋ ತಲೆಗೊಂದು ಪೆಟ್ಟಾಗಿಲ್ಲ, ಅದೇ ಒಂದು ಜೀವ ಉಳಿದೈತೆ ನೋಡಿ ಸ್ನೇಹಿತರೆ. ಮತ್ತು ಕಾಲು ಅಷ್ಟೇ ಮುರಿದ, ಮತ್ತು ಮಾಮೂಲಿ ಇಲ್ಲ ಸ್ನೇಹಿತರೆ, ಆಕ್ಸಿಡೆಂಟ್ ಆಗಿನ ಕಾಲು ಮುರಿದು ಮಾಮೂಲಿ, ಅದೇನು ದೊಡ್ಡ ಗಾಯ ಅಲ್ಲ ಅಂತ ಹೇಳ್ಯಾರಂತ ಡಾಕ್ಟ್ರು. ಅದೇ ಪುಟ್ಟಕ್ಕನ ತಾಕನೇ ಅದನ್ನು ಚಂತನ ಹೋಲ್ಬಿಡಿ ಅಂತ ನನಗೆ ಟೀಚಿಂಗ್ ಮಾಡೋಕ್ಕೆ ಮನೆಯಾಗೆ ಕಾಲು ನಿಂದಿರ್ತಾ ಇಲ್ಲ ಸ್ನೇಹಿತರೆ ನಂದು. ಹಂಗಾಗಿ ಅಲ್ಲೇ ಅದೀನಿ. ಇವಾಗೂ ಕಟಿಂಗ್ ಮಾಡ್ಬೇಕಂತ ತೊಗೊಂಡೆ. ಕಟಿಂಗ್ ಮಾಡೋಕೆ ಬೇಸರ ಆಗೈತಿ. ಕದ ಹಾಕ್ಕೊಂಡೋಗಿ ಸುಮ್ಮನೆ ಆಗೋ ಮಲ್ಕೊಂಡ್ಬಿಡ್ತೀವಿ ಇವತ್ತು. ನಾಳೆ ನೋಡಿದ್ರೆ ಆಯ್ತು ಸ್ನೇಹಿತರೆ. ನಾಳೆ ಶುಕ್ರವಾರ ಮನೆ ತೊಳೆದು ಮುದ್ದೆಬಾದಿ ಅಮ್ಮನ ಜಾತ್ರೆ ಕಾಯಿ ಹೊಡ್ಕೊಂಬರಕ್ಕೆ ಹೋಗ್ಬೇಕು. ಏನು ಮಾಡ್ಬೇಕು ನೋಡ್ತೀನಿ. ಹೋದ್ರೆ ಹೋಗಿರ್ತೀನಿ ಸ್ನೇಹಿತರೆ. ಇರ್ಲಿಕ್ಕಿಲ್ಲ ನೋಡಿ ಹಿಂಗೆ ನಾನು ಅಲ್ಲಿಗೊಂದು ಹೋಗ್ಬೇಕಂದೆ. ನಾಳೆ ಭಾಳ ಮಂದಿ ಹೊಂಟಾರ. ಮತ್ತು ನೋಡಿದ್ರೆ ಆಯ್ತು ಹೋದ್ರೆ ಆಯ್ತು. ನಾ ದವಾಖಾನೆಗೆ ಇರ್ತಾರೆ ಸ್ನೇಹಿತರೆ. ಎಲ್ಲರ ಮಂದಿ ದಬಾಯಿಸಿನಿ. ಇವತ್ತೂ ಹೋಗೈತೀನಿ, ನಾಳೆಗೂ ಹೋಗುತ್ತೆ. ಮತ್ತು ನಾವು ಒಮ್ಮೆ ಅಷ್ಟು ಹೋದ್ರೆ AC ರೂಮ್ನಾಗ ತೋರಿಸಲ್ಲ. ನೋಡಿದ್ರೆ ಆತಂತ ನಾಳೆ ಹೋಗಿ ಕ್ಯಾನ್ಸಲ್ ಮಾಡಿದೆ. ಆ ಪುಟ್ಟಕ್ಕೆ ಅದೇ ಅಂದ್ಲು, ಬೇಡ ರೇಖಕ್ಕ ನೀನು ಇವತ್ತು ಜಗ್ ಬಂದೋಗೈತಿ, ನಾಳೆಗೂ ಜಗ್ ಬಂದೋಗುತ್ತಾ, ನೀನು ಹೋದೆ ಅಂದ್ರೆ ಅಷ್ಟ್ರೂ ಒಳ್ಯಾಕೆ ಬಿಡಲ್ಲ, ಒಬ್ರೊಬ್ಬರನ್ನೇ ಬಿಡ್ತಾರೆ. ಮತ್ತು ನೋಡು ನೀನು ಹೋಗೋಣ ಅಂತ ಅಂದ್ಲು ಪುಟ್ಟಕ್ಕ. ಹಿಂಗಾಗಿ ನಾನು ದವಾಖಾನೆಗೆ ಹೋಗಿ ಕ್ಯಾನ್ಸಲ್ ಮಾಡ್ಕೊಂಡೆ. ನೋಡ್ತೀನಿ ನಾಳೆ ವಿಚಾರ. ನನಗಿನ್ನ ಏನೇನಾಗುತ್ತೋ ಗೊತ್ತಿಲ್ಲ. ಇವತ್ತು ಮಾತ್ರ ಕಟಿಂಗ್ ಮಾತ್ರ ಮಾಡಿಲ್ಲ. ನಾಳೆಗೆ ಒಂದಿನ ಕಟಿಂಗ್ ಟೀಚಿಂಗೇ ಮಾಡೋದ. ಅಕ್ಕ ಮುದ್ದೆಬಾದಿ ಅಮ್ಮನ ಜಾತ್ರೆ ಐತಿ, 5 ದಿನ ಜಾತ್ರೆ ಆದ್ರೆ ನಾಳೆ ಒಂದಿನ ಬಿಡಬೇಕಂತ ಮಾಡೀನಿ. ಕಟಿಂಗ್ ಮಾಡಿದ್ರೆ ಮಾಡ್ತೀನಿ, ಇರ್ಲಿಕ್ಕಂದಿಲ್ಲ. ಏನೇ ನೋಡೋ ಸ್ನೇಹಿತರೆ, ಯಾವುದಾಗುತ್ತೆ ಅಲ್ಲಿ ಬಿಟ್ಟು ಬಿಡಲಿ. ನಮ್ಮ ಮನಸ್ಸೇ ಸರಿ ಇರ್ಲಿಕ್ಕಂದ್ರೆ ಯಾವ ಕೆಲಸ ಮಾಡೋಕ್ಕೂ ಮನಸ್ಸಾಗಲ್ಲ. ಮನಸ್ಸು ಸ್ವಲ್ಪ ಇದು ಇತ್ತಂದ್ರೆ ಮಾಡೋಕ್ಕೆ ಕೆಲಸ ಮಾಡೋಕ್ಕೆ ಮನಸ್ಸಾಗುತ್ತೆ. ಇವತ್ತೊಂದು ಸ್ವಲ್ಪ ಉದ್ರಿ ಹೋದಾರ, ಅವ್ರದ್ದು ಉದ್ರಿ ಹಚ್ಚಬೇಕು. ಉದ್ರಿನೇ ಹಚ್ಚಿಲ್ಲ. ಉದ್ರಿ ಹಚ್ಚೋದವು ತೆಗಿಯೋದವು, ತೆಗೆದು ಹಚ್ತೀನಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋ ಸಿಗ್ತೀನಿ. ಅವು ನೋಡ್ಕೊತೀನಿ. ಉದ್ರಿ ಓದಾರ, ಒಂದೆರಡು ಪತ್ಲ ಉದ್ರಿ ಓದಾರ. ಉದ್ರಿನೂ ಕೊಟ್ಟೋರು ಅದಾರ, ಓದೋರು ಅದಾರ ಸ್ನೇಹಿತರೆ. ಅವೆಲ್ಲ ತೆಗೆದು ಹಚ್ಚಿಕೆ ಮಲ್ಕೋತೀನಿ ನಾನು. ಬಾಯ್, ಗುಡ್ ನೈಟ್ ಎಲ್ಲ ಯೂಟ್ಯೂಬ್ ಫ್ಯಾಮ್ಲಿಗೂ.